ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಒಂದು ಹೊಸ ವ್ಲಾಗ್. ಅಂದರೆ ನಮ್ಮ ಊರಿನ ಹತ್ರ ಇರೋ ವಿ.ಸಿ ಫಾರ್ಮ್ನಲ್ಲಿ ಕೃಷಿ ಮೇಳ ಇಟ್ಟಿದ್ರು. ಸೊ ಕೃಷಿ ಮೇಳದ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಹ್ಯಾಂಡ್ ಮಾಡ್ಕೊತಿದ್ದೀನಿ. ಪೂರ್ತಿ ವಿಡಿಯೋ ಪೂರ್ತಿ ನನಗೆ ಶೇರ್ ಮಾಡ್ಕೊಳಕ್ಕಾಗಲ್ಲ. ಆದಷ್ಟು ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊತೀನಿ. ಹಾಗೆ ಇಲ್ಲಿ ನನ್ನ ಮಗನ ಕ್ಯೂಟ್ ಎಷ್ಟು ಚೆನ್ನಾಗಿ ಅವಳು ಪ್ಯಾಂಟ್ ಹಾಕಿದ್ದೆ, ಫಾರ್ಮಲ್ಸ್ ಪ್ಯಾಂಟು ಶರ್ಟು ಚೆನ್ನಾಗಿ ಕಾಣಿಸ್ತಿದ್ದ. ದೊಡ್ಡ ಡ್ರೆಸ್ ಇದು ಇವ್ನಿಗೆ ಹಾಕಿದ್ನೆಲ್ಲ ಚೆನ್ನಾಗಿತ್ತು ಅಂತೇಳಿ ಕೆಲವೊಂದು ಫೋಟೋಸು ವೀಡಿಯೋಸ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಅವನು ಕೂಡ ಏನು ಜೋಬೊಳಗೆ ನಾನೇನು ಹೇಳಿರಲಿಲ್ಲ, ಅವನೇ ಜೋಬೊಳಗೆ ಕೈ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದ ಅಂತ. ಒಂಥರ ಕ್ಯೂಟಾಗಿ ನನ್ನ ಮಗನ ಜೊತೆ ಆಟಗಳು. ಈ ವಯಸ್ಸಿನಲ್ಲಿ ನಿಜವಾಗ್ಲೂ, ಅದರಲ್ಲೂ ಇವನಂತೂ ನಿಜವಾಗ್ಲೂ ಇವ್ನು ಹಿಂಗೆ ಚಿಕ್ಕವನ ಥರನೇ ಇದ್ಬಿಡ್ಲಿ ಅಂತ ಅನಿಸುತ್ತೆ. ಅಷ್ಟು ಕ್ಯೂಟ್ ಇವನು ಒಂಥರ. ಹಾಗೆ ಅವನನ್ನು ಕರ್ಕೊಂಡು ಹೋಗಿರಲಿಲ್ಲ ವಿ.ಸಿ ಫಾರ್ಮ್ಗೆ. ನಾನು ಮತ್ತು ನನ್ನ ಹಸ್ಬೆಂಡ್ ಸುಮ್ಮನೆ ಮನೇಲಿ ಕೂತಿದ್ವಲ್ಲ, ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಆದರೆ ಹೋದ ಸಲ ಅಷ್ಟೇನು ಚೆನ್ನಾಗಿರಲಿಲ್ಲ, ಈ ಸಲ ಅಷ್ಟೇ ಸಿಂಪಲಾಗಿತ್ತು. ಜಾಸ್ತಿ ಅಲ್ಲಿ ಏನು ಒಳಗಡೆನೂ ಕೂಡ ಅಷ್ಟೇ ಹೋದ ಸಲ ತುಂಬ ಚೆನ್ನಾಗಿತ್ತು, ಈ ಸಲ ಅಷ್ಟರಲ್ಲೇ. ಆದರೆ ಬಟ್ ಚೆನ್ನಾಗಿತ್ತು. ಇಲ್ಲೆಲ್ಲ ಸಿರಿಧಾನ್ಯಗಳು, ರಾಗಿ, ನವಣೆ, ಭತ್ತ, ಸಾಮೆ, ಸಜ್ಜೆ, ಇನ್ನೂ ಏನೇನೋ ಸಿರಿಧಾನ್ಯಗಳಿರುತ್ತಲ್ಲ, ಆ ಥರದ್ದೆಲ್ಲನೂ ಕೂಡ ಇಲ್ಲಿ ಇಟ್ಟು ಅದನ್ನೇ ಚಿತ್ರ ಥರ ಅದನ್ನೇ ಕೂಡ ರಂಗೋಲಿ ಥರ ಬಿಡಿಸಿ, ಅಲ್ಲಿ ಅವರು ಕಲರ್ ಹಾಕಿ ಇರಲಿಲ್ಲ, ರಾಗಿನಲ್ಲೇ ಕಾಳುಗಳಲ್ಲೇ ಕೂಡ ಈ ಥರ ಚಿತ್ರನ ಬಿಡಿಸಿದ್ರು, ಚೆನ್ನಾಗಿತ್ತು. ಸೊ ಹಾಗಾಗಿ ಅಲ್ಲ ಫೋಟೋ ಸೆಷನ್ನು ಮಾಡಿಕೊಂಡು ಬಂದ್ವಿ. ಹಾಗೆ ಅದರ ಪಕ್ಕದಲ್ಲಿ ಒಂದು ಕಡೆ ಫುಲ್ಲು ಭತ್ತ ಇರುತ್ತೆ, ಭತ್ತದಲ್ಲೇ ಮಾಡಿರ್ತಾರೆ ಚಿತ್ರ. ಇನ್ನೊಂದು ಕಡೆ ರಾಗಿನಲ್ಲಿ, ಇನ್ನೊಂದು ಕಡೆ ಸಿರಿಧಾನ್ಯಗಳು. ಹಾಗೆ ಇದು ಜೋಳ. ನಮ್ಮ ಕರ್ನಾಟಕದಲ್ಲೇ ಅತಿ ಹೆಚ್ಚಾಗಿ ಜೋಳ ಬೆಳೆಯುವಂಥದ್ದು ಜಿಲ್ಲೆಗಳನ್ನ ಇಟ್ಟಿದ್ರು. ಅದರಲ್ಲಿ ನಮ್ಮ ಕರ್ನಾಟಕನೇ ಪ್ರಥಮ. ಸೊ ಅಲ್ಲಿ ನಿಂತ್ಕೊಂಡು ಬೋರ್ಡನ್ನ ನಾನು ಆದಷ್ಟು ಓದ್ಕೊಂಡು ಬಂದು, ರಾಯಚೂರು, ಗುಲ್ಬರ್ಗ ಸೈಡು, ಹಾಗೆ ಇದೆಲ್ಲ ಜೋಳದಿಂದ ಮಾಡಿರುವಂಥ ತಿಂಡಿಗಳೇ. ಜೋಳದ ಒಗ್ಗರಣೆ ಆಗಿರ್ಬೋದು, ಜೋಳದ ಹಿಟ್ಟಲ್ಲಿ ಮಾಡಿರೋ ಚಕ್ಲಿ, ನಿಪ್ಪಟ್ಟು, ಮಿಠಾಯಿ, ಇನ್ನೇನೋ ಪಾಪ್ಕಾರ್ನ್ ಆ ಥರ ಎಲ್ಲ. ಆಮೇಲೆ ಜೋಳದ ಹಿಟ್ಟನ್ನು ರೊಟ್ಟಿ ಹಿಟ್ಟು, ಹಾಗೆ ಅದನ್ನು ಜೋಳದಿಂದ ಬಳಸಿರುವಂಥ ಈ ಮಸಾಲ ಪ್ರಾಡಕ್ಟ್ಸು ಅವುಗಳನ್ನೂ ಕೂಡ ಇಟ್ಟಿದ್ರು. ಹಾಗೆ ಇಲ್ಲಿ ಪಕ್ಕದಲ್ಲಿ ಕಬ್ಬು. ಅಷ್ಟು ಒಳಗಡೆ ಡೀಟೇಲ್ಸಾಗಿ ನಾವು ಹೋಗಲಿಲ್ಲ, ಅಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಏನಂತ ಅಂದರೆ ಈ ಆಡು, ಕುರಿ, ಹಸುಗಳದ್ದು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ಅಲ್ಲಿ ಒಳಗೆ ಹೋಗಲಿಲ್ಲ. ಇದು ಕೂಡ ರಂಗೋಲಿಗೆ ಎಷ್ಟು ಚೆನ್ನಾಗಿ ಬಿಟ್ಟಿದ್ರು ಅಂತ. ಇದು ರಿಯಲಾಗಿ ನೋಡೋಕ್ಕೂ ಅಷ್ಟೇ ಚೆನ್ನಾಗಿತ್ತು. ಈ ಕೃಷಿ ಮೇಳ 2 ದಿವಸ ಅಷ್ಟೇ ಇರೋದು. 2 ದಿವಸ ಆದಮೇಲೆ ಇರಲ್ಲ ಅಂತ ಅನಿಸುತ್ತೆ, ಅಲ್ಲಿ ಎಂಟ್ರಿ ಇರಲ್ಲ. ಸೊ ತುಂಬ ರಶ್ ಇರುತ್ತೆ, ಎಷ್ಟು ಅಂದರೆ ತುಂಬ ಜನ ಇತ್ತು. ಹಾಗೆ ಇದೊಂದು ಮೇಕೆ ಅಂತ ಅಂದರೆ ಇದು ನಮ್ಮ ಮನೆಯಲ್ಲಿತ್ತು, ನಮ್ಮ ಯಜಮಾನ್ರು ಸಾಕಿದ್ರು, ಅದೇ ಥರ ಇತ್ತು. ಅವ್ರು ಅಂತಿದ್ರು, ನಮ್ಮದು ಇದ್ದಿದ್ದರೆ ಇಷ್ಟೊತ್ತಿಗೆ ಇಷ್ಟು ದಪ್ಪಕ್ಕೆ ಇಷ್ಟು ಹೈಟಾಗಿ ಬಂದಿರುತ್ತೆ ಅಂತ ಅವರು ಹೇಳ್ಬಿಟ್ಟು ನೆನೆಸ್ಕೊಳ್ತಾಯಿದ್ರು. ಅದನ್ನಂತೂ ಅವ್ರು ತುಂಬ ಇಷ್ಟಪಟ್ಟು ತಂದು ಸಾಕ್ತಿದ್ರು, ಕೊಟ್ಬಿಟ್ರು, ಸೇಲ್ ಮಾಡಿಬಿಟ್ರು ಅವರು. ಹಾಗೆಯೇ ಇಲ್ಲಿ ತರಕಾರಿಗಳು, ಅದ್ರ ಬೀಜಗಳು ಅಲ್ಲಿ ಸೇಲ್ ಮಾಡ್ತಾರೆ. ಹೂವಿನ ಬೀಜಗಳು, ಗಿಡಗಳು, ಹಾಗೆಯೇ ಈ ಕಾಳುಗಳು, ಆಮೇಲೆ ಟೊಮೊಟೊ, ತರಕಾರಿ ಬೀಜಗಳು, ಇವೆಲ್ಲನೂ ಕೂಡ. ಹಾಗೆ ಆರ್ಗಾನಿಕ್ ಗೊಬ್ಬರಗಳು, ರಾಸಾಯನಿಕವಾದಂಥದ್ದು ಗೊಬ್ಬರ ಈ ಗದ್ದೆಗೆ ಹಾಕೋದಕ್ಕೆ ಏನೇನು ಯೂಸ್ ಮಾಡ್ತಾರೆ, ಸೊ ಅವೆಲ್ಲ ನನಗೆ ಗೊತ್ತಿಲ್ಲ, ಅವನು ಕೂಡ ಸೇಲ್ ಮಾಡ್ತಿದ್ರು. ಹಾಗೆ ರಾಗಿ, ಸಂಡಿಗೆ, ಹಪ್ಪಳ ಆ ಥರ ಎಲ್ಲ ಇತ್ತು. ಇಲ್ಲಿ ಸಕ್ಕರೆನ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿರುವಂಥ 7 ತಾಲೂಕುಗಳ ಥರ ಚಿತ್ರನೂ ಕೂಡ ಅಲ್ಲಿ ಬಿಡಿಸಿ ಮಣ್ಣು ಮೇಲೆ ಈ ಥರ ಎಲ್ಲ. ಆಮೇಲೆ ಅಲ್ಲಿ ಯಾವ್ಯಾವ ತಾಲೂಕಿನಲ್ಲಿ ಹೆಚ್ಚೆಚ್ಚು ಯಾವುದು ಅಂದರೆ ಭತ್ತ ಬೆಳೆಯೋದು, ಕಬ್ಬು, ರಾಗಿ, ಜೋಳ ಈ ಥರ ಇರುತ್ತೆ, ಅದನ್ನೆಲ್ಲ ಚಿತ್ರ ಅಲ್ಲಿ ಅದೇ ಥರ ಚಿತ್ರನ ಹಾಕ್ಬಿಟ್ಟು ಬಿಡಿಸಿದ್ರು, ತುಂಬ ಚೆನ್ನಾಗಿತ್ತು. ಹಾಗೆ ಈ ಮಿಷಿನ್ ಬಂದು ಇದು ನಾಟಿ ಮಾಡೋ ಮಿಷಿನ್ ಅಂತೆ, ಅದಕ್ಕೆ ಭತ್ತ ನಾಟಿ ಪೈರನ್ನೇ ಇಟ್ಬಿಟ್ಟು ತೋರಿಸ್ತಿದ್ರು. ಹಾಗೆ ಫಿಶ್ ಕಡೆಟಿರು ಇಲ್ಲಂತೂ ಸಖತ್ತು ಸ್ಮೆಲ್ ಅಂದರೆ ಸ್ಮೆಲ್ಲು. ನಾನು ಈ ಫಿಶ್ ಹತ್ರ ನೋಡ್ಕೊಂಡು ಸ್ವಲ್ಪ ವಾಪಸ್ ಬಂದುಬಿಟ್ಟೆ, ಮುಂದಕ್ಕೆ ಹೋಗಲಿಲ್ಲ. ಹಾಗೆ ಇಲ್ಲಿ ಕೋಳಿಗಳು ನೋಡ್ಬೋದಿತ್ತು, ಟರ್ಕಿ ಕೋಳಿ, ರಾಜ ಕೋಳಿ, ರಾಣಿ ಕೋಳಿ ಅಂತ ಏನೇನೋ ಇತ್ತು ಅಲ್ಲಿ. ಆದರೆ ನಾನು ಅಷ್ಟು ನೋಡಲಿಲ್ಲ. ಹಾಗೆ ಇದೊಂದು ಕುರಿ ಒಳ್ಳೆ ಚೆನ್ನಾಗಿತ್ತು, ಒಳ್ಳೆ ಸಿಮ್ಲಾದಲ್ಲಿ ಬೆಳೆಯೋದು ಕುರಿ ಥರ
ಇದು ಚೆನ್ನಾಗಿತ್ತು. ಅದನ್ನು ನೋಡ್ಕೊಂಡು ಬಂದ್ವಿ. ತುಂಬ ಇತ್ತು ಆದರೆ ಹೇಳೋಕೆ ನನಗೂ ನೆನ್ಪು ಬರ್ತಿಲ್ಲ. ಸುಮಾರು ದಿವಸ ಆಗಿತ್ತು. ಅಲ್ಲೇ ಊಟ ಕೂಡ ಇರುತ್ತೆ. ₹20 ಟೋಕನ್ ತಗೊಂಡ್ರೆ ಅನ್ಲಿಮಿಟೆಡ್ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಊಟ, ಮುದ್ದೆ ಅಲ್ಲೇ ಇದೆಲ್ಲ ಆರ್ಗಾನಿಕ್ ಅವರೇ ಬೆಳೆದು ಮಾಡಿರುವಂಥ ಐಟಮ್ಸ್ಗಳಿಂದನೇ ಅಡುಗೆನ ಮಾಡುವಂಥದ್ದು 2 ದಿವಸನೂ ಕೂಡ. ಹಾಗೆ ಇಲ್ಲೇ ಮುದ್ದೆ, ಅವರೆಕಾಳು ಗೊಜ್ಜು ಮಾಡಿದ್ರು. ಹಾಗೆ ನವಣೆದು ಸಜ್ಜೆನೇ ಅನಿಸುತ್ತೆ ಸಿರಿಧಾನ್ಯದ ಪಾಯಸ ಮಾಡಿದ್ರು. ಪಾಯಸ ಅಂತೂ ಅಲ್ಟಿಮೇಟ್ ಸಖತ್ತಾಗಿತ್ತು. ಹಾಗೆ ಉಪ್ಪಿನಕಾಯಿ, ಹಾಗೆ ಸಾಂಬಾರು ಚೆನ್ನಾಗಿತ್ತು. ಆಮೇಲೆ ಮಜ್ಜಿಗೆ, ಮೊಸರು, ಅನ್ನ ಮೊಸರು ಕಲಸ್ಬಿಟ್ಟೆ ಹಾಕ್ಬಿಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಊಟನೂ ಚೆನ್ನಾಗಿತ್ತು. ಅಲ್ಲಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಾವು ಕೂಡ ರಾಗಿ ಸಂಡಿಗೆನ ತಗೊಂಡು ಬಂದೆ. ನನ್ನ ಮಗ ಬೋಟಿ ಕೇಳ್ತಾನೆ ಅಂದ್ಬಿಟ್ಟು ರಾಗಿಯಿಂದ ಮಾಡಿದಂಥ ಬೋಟಿನ ತಗೊಂಡು ಬಂದ್ವಿ. ಯಾರಾದರೂ ಮಿಸ್ ಮಾಡಿಲ್ಲ ಅಂತ ಅಂದರೆ ಈ ವರ್ಷ ಆಲ್ರೆಡಿ ಮುಗ್ದೋಗಿದೆ. ನೆಕ್ಸ್ಟ್ ವರ್ಷ ಹಾಗೆ ನಿಮ್ಮ ಕಡೆ, ನಿಮ್ಮ ಊರುಗಳ ಕಡೆ ಎಲ್ಲಾದರೂ ಈ ಥರ ಇಟ್ಟರೆ ಹೋಗಿ ನೋಡಿ. ನಿಮ್ಮ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿ ತೋರಿಸಿ. ಅವ್ರಿಗೂ ಕೂಡ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಸಿಗಬೇಕು, ನಾಲೆಡ್ಜ್ ಸಿಗಬೇಕು. ನನ್ನ ಮಗನಿಗೆ ಇದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಆದರೆ ಅವನು ಸ್ಕೂಲ್ಗೆ ಹೋಗಿದ್ರಿಂದ ಅವನನ್ನು ನಾವು ಕರ್ಕೊಂಡು ಹೋಗಿರಲಿಲ್ಲ. ಇನ್ನು ಚಿಕ್ಕವನಿಗಂತೂ ಏನೂ ಗೊತ್ತಾಗಲ್ಲ ಅಂಥೇಳಿ ಇವನು ಕೂಡ ನಿದ್ದೆ ಮಾಡೋ ಮಧ್ಯಾಹ್ನದ ಟೈಮಲ್ಲಿ ಇವನು ಮನೇಲೇ ಬಿಟ್ಬಿಟ್ಟು ಹೋಗಿದ್ವಿ. ಹಾಗೆ ಇಲ್ಲಿ ಕೆಲವೊಂದು ಪಿಕ್ಚರ್ಸ್ನ ಆ್ಯಡ್ ಮಾಡಿದ್ದೀನಿ. ನನ್ನ ಮಗ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿದ್ದ. ಸೊ ನನಗೆ ಇಷ್ಟ ಆಯಿತು, ಆ್ಯಡ್ ಮಾಡಬೇಕು ಅಂತೇಳಿ ಆ್ಯಡ್ ಮಾಡಿದ್ದೆ. ಹಾಗೆ ನನ್ನ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.